ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾವು ಮುಂದಿನ ತರಗತಿಯನ್ನು ನೋಡೋಣ. ಸೇಮ್ ಆ್ಯಸ್ ಯೂಸ್ವಲ್ ಆಗಿ ಏನ್ಸೆಂಟ್ ಇಂಡಿಯನ್ ಹಿಸ್ಟ್ರಿ ಫ್ರಮ್ ಗುಪ್ತಾಸ್ ಟು 1206, ಪ್ರಾಚೀನ ಭಾರತದ ಇತಿಹಾಸ ಗುಪ್ತರಿಂದ ಪ್ರಾರಂಭವಾಗಿ 1206ರವರೆಗೆ. ಪ್ರೋಗ್ರಾಮ್ BA, ಸಬ್ಜೆಕ್ಟ್ ಹಿಸ್ಟ್ರಿ, ಸೆಮಿಸ್ಟರ್ 2, ಯೂನಿವರ್ಸಿಟಿ VSQB, ಸೆಷನ್ 21. ನಾವು ಎರಡನೇ ಅಧ್ಯಾಯದಲ್ಲಿ ನೋಡುವಂತಹ ಒಂದು ಟಾಪಿಕ್ ಏನಿದೆ ಅಂತಂದರೆ, ಪಲ್ಲವರ ಕಾಲದಲ್ಲಿ ರಿಲಿಜನ್ ಆ್ಯಂಡ್ ಲಿಟ್ರೇಚರ್ ಅಂಡರ್ ದ ಪಲ್ಲವಾಸ್. ಪಲ್ಲವರ ಕಾಲದ ಧಾರ್ಮಿಕ ಮತ್ತು ಸಾಹಿತ್ಯದ ವ್ಯವಸ್ಥೆ ಹೇಗಿತ್ತು, ಧಾರ್ಮಿಕ ಜೀವನ ಮತ್ತು ಸಾಹಿತ್ಯದ ವ್ಯವಸ್ಥೆ ಹೇಗಿತ್ತು ಎನ್ನುವಂಥದ್ದನ್ನು ನಾವು ಚರ್ಚೆಯನ್ನು ಮಾಡಬೇಕಾಗತ್ತೆ. ದ ರಿಲಿಜಿಯನ್ ಆ್ಯಂಡ್ ಲಿಟ್ರೇಚರ್ ಅಂಡರ್ ದ ಪಲ್ಲವಾಸ್. ಪಲ್ಲವರ ಆಡಳಿತದಲ್ಲಿ ಧಾರ್ಮಿಕ ಜೀವನ ಮತ್ತು ಸಾಹಿತ್ಯದ ಕೊಡುಗೆಗಳೇನು ಅಂತ ನಾವು ನೋಡ್ತಾ ಹೋದರೆ, ವಿ ಹ್ಯಾವ್ ಸ್ಟಡಿಡ್ ದಟ್ ಡ್ಯೂರಿಂಗ್ ದ ಪೋಸ್ಟ್ ಸಂಗಮ್ ಪೀರಿಯಡ್ ಬುದ್ಧಿಸಮ್ ಆ್ಯಂಡ್ ಜೈನಿಸಮ್ ಬಿಗ್ಯಾನ್ ಟು ಸ್ಪ್ರೆಡ್ ಇನ್ ಟು ದ ತಮಿಳ್ ಕಂಟ್ರಿ. ನಮಗೆ ಪ್ರಮುಖವಾಗಿ ಸಂಗಮೋತ್ತರ ಕಾಲಘಟ್ಟದಲ್ಲಿ, ವಿಶೇಷವಾಗಿ ತಮಿಳುನಾಡಿನಾದ್ಯಂತ ಮತ್ತು ದಕ್ಷಿಣ ಭಾರತದ ಈ ಕೇರಳ, ತಮಿಳುನಾಡು ಈ ಒಂದು ಭಾಗದಲ್ಲಿ ವಿಶೇಷವಾಗಿ ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಎನ್ನುವಂಥದ್ದು ಬಹುದೊಡ್ಡ ಮಟ್ಟದಲ್ಲಿ ಒಂದು ಪ್ರಭಾವ ಎನ್ನುವಂಥದ್ದು, ಒಂದು ಬೆಳವಣಿಗೆ ಎನ್ನುವಂಥದ್ದು ಕಂಡು ಬರುತ್ತೆ. ದೇ ಬಿಕೇಮ್ ಪಾಪ್ಯುಲರ್ ಡ್ಯೂರಿಂಗ್ ದ ಕಲಬ್ರಾ ರೂಲ್. ಆಫ್ಟರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದ ಪಲ್ಲವ ರೂಲ್, ಬೋತ್ ಶೈವಿಸಮ್ ಆ್ಯಂಡ್ ವೈಷ್ಣವಿಸಮ್ ಹ್ಯಾಡ್ ಬೀನ್ ರಿವ್ಯೂವ್ಡ್ ಅಂತ ಕರಿತೀವಿ. ಯಾವಾಗ ನಾವು ಕಲಬ್ರಾ ಎನ್ನುವಂತಹ ಒಂದು ಮನೆತನದವರ ಆಳ್ವಿಕೆಯ ಆದ ನಂತರದಲ್ಲಿ ಏನಾಯ್ತಂದರೆ, ಇಲ್ಲಿ ಪಲ್ಲವರ ಆಳ್ವಿಕೆ ಬಂದಾಗ ಈ ಪಲ್ಲವರು ಮತ್ತು ಕಾಳಬ್ರರು ಎನ್ನುವಂತಹ ಮನೆತನದವರು ವಿಶೇಷವಾಗಿ ಶೈವ ಮತ ಮತ್ತು ವೈಷ್ಣವ ಮತ ಈ ಎರಡು ಮತಗಳ ಪುನರ್ ಅಭಿವೃದ್ಧಿಗೆ ಪ್ರಮುಖವಾಗಿ ಕಾರಣಕರ್ತರಾಗ್ತಾರೆ ಮತ್ತು ಒತ್ತನ್ನು ಕೊಡ್ತಾರೆ. ದಿ ಪಲ್ಲವ ಕಿಂಗ್ಸ್ ಹ್ಯಾಡ್ ಪ್ಯಾಟ್ರನೈಸ್ಡ್ ಬೋತ್ ದೀಸ್ ರಿಲಿಜಿಯನ್ಸ್ ಅಂತ ನಾವು ಕರಿತೀವಿ. ಇಲ್ಲಿ ಪಲ್ಲವ ರಾಜರು ಶೈವ ಮತಕ್ಕೂ ಮತ್ತು ವೈಷ್ಣವ ಮತಕ್ಕೂ ಎರಡಕ್ಕೂ ಸಮಾನವಾಗಿರುವಂತಹ ಅವಕಾಶಗಳನ್ನು, ಪ್ರಾಶಸ್ತ್ಯಗಳನ್ನು ಕೊಡ್ತಾ ಹೋಗ್ತಾರೆ. ದೇ ಹ್ಯಾಡ್ ಬಿಲ್ಟ್ ಟೆಂಪಲ್ಸ್ ಆ್ಯಂಡ್ ಮೇಡ್ ಲ್ಯಾಂಡ್ ಗ್ರಾಂಟ್ಸ್ ಟು ದೆಮ್ ಅಂತ ಕರಿತೀವಿ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಶೈವರಿಗೆ ಮತ್ತು ವೈಷ್ಣವರಿಗೆ ತಾರತಮ್ಯವನ್ನು ಮಾಡೋದಿಲ್ಲ. ಪ್ರತಿಯೊಂದು ಶೈವ ಧರ್ಮಕ್ಕೂ ಮತ್ತು ಶಿವನನ್ನು ಆರಾಧನೆ ಮಾಡುವಂಥ ಶೈವರಿಗೂ, ವಿಷ್ಣುವನ್ನು ಆರಾಧನೆ ಮಾಡ್ತಕ್ಕಂಥ ವೈಷ್ಣವರಿಗೂ ಸಮಾನವಾಗಿರ್ತಕ್ಕಂತಹ ದೇವಾಲಯಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅನೇಕ ಸ್ಥಳಗಳನ್ನು, ಅನೇಕ ಅನುದಾನಗಳನ್ನು ಸಮನಾಗಿ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾರೆ ಮತ್ತು ಎರಡು ಮತಗಳನ್ನು ಸಮಾನ ದೃಷ್ಟಿಕೋನದಿಂದ ನೋಡ್ತಾರೆ. ಹೆನ್ಸ್ ಬೋತ್ ದೀಸ್ ರಿಲಿಜಿಯನ್ಸ್ ಫ್ಲೂರಿಶ್ಡ್ ಡ್ಯೂರಿಂಗ್ ದ ಪಲ್ಲವ ಪೀರಿಯಡ್ ಅಂತ ಕರಿತೀವಿ. ವಿಶೇಷವಾಗಿ ಪಲ್ಲವರ ಕಾಲಘಟ್ಟದಲ್ಲಿ ಶೈವ ಮತ್ತು ಶೈವ ಧರ್ಮ ಮತ್ತು ವೈಷ್ಣವ ಧರ್ಮ ಎನ್ನುವಂಥದ್ದು ಪ್ರವರ್ಧಮಾನಕ್ಕೆ ಬಂತು, ಅದ್ಭುತವಾಗಿರ್ತಕ್ಕಂಥ ಬೆಳವಣಿಗೆಯನ್ನು ಕಂಡಿತು. ದಿ ಸ್ಪ್ರೆಡ್ ಆಫ್ ದ ಭಕ್ತಿ ಮೂವ್ಮೆಂಟ್ ಹ್ಯಾಡ್ ಪ್ರೊವೈಡೆಡ್ ಫರ್ದರ್ ಸ್ಟಿಮ್ಯುಲಸ್ ಟು ದೆಮ್ ಅಂತ ಕರಿತೀವಿ. ಇಲ್ಲಿ ಈ ಎರಡೂ ಧರ್ಮಗಳು ತಮ್ಮದೇ ಆಗಿರ್ತಕ್ಕಂಥ ಪ್ರಧಾನ ಪ್ರಾಮುಖ್ಯತೆಯನ್ನು ಪಡೆಯಲಿಕ್ಕೆ ಒಂದು ಭಕ್ತಿ ಚಳವಳಿ ಎನ್ನುವಂಥದ್ದು, ದಟ್ ಮೂಮೆಂಟ್ ಪ್ರಾರಂಭವಾಗುತ್ತೆ. ಹಾಗಾಗಿ ಅದರ ಒಂದು ಪ್ರಭಾವದಿಂದಲೂ ಈ ಶೈವ ಮತ್ತು ವೈಷ್ಣವ ಎನ್ನುವಂತಹ ಧರ್ಮಗಳು ಪ್ರವರ್ಧಮಾನಕ್ಕೆ ಪಲ್ಲವರ ಕಾಲದಲ್ಲಿ ಬಂತು. ಭಕ್ತಿ ಮೂವ್ಮೆಂಟ್ ವಿಚ್ ಹ್ಯಾಡ್ ಸ್ಪ್ರೆಡ್ ಇನ್ ಸೌತ್ ಇಂಡಿಯಾ ಡ್ಯೂರಿಂಗ್ 6th and 7th centuries ಹ್ಯಾಡ್ ಮೇಡ್ ಎ ಟ್ರಮೆಂಡಸ್ ಇಂಪ್ಯಾಕ್ಟ್ ಇನ್ ದ ಸೋಷಿಯಲ್ ಆ್ಯಂಡ್ ಕಲ್ಚರ್ ಲೈಫ್ ಆಫ್ ದ ಪೀಪಲ್. ಭಕ್ತಿ ಚಳವಳಿ ಎನ್ನುವಂಥದ್ದು ಏನಾಯಿತು, 6 ಮತ್ತು 7ನೇ ಶತಮಾನದ ಕಾಲಘಟ್ಟದಲ್ಲಿ ವಿಶೇಷವಾಗಿ ದಕ್ಷಿಣ ಭಾರತದ ಜನಜೀವನದ ಮೇಲೆ ಮತ್ತು ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಮತ್ತು ಜನರ ಸಾಮಾಜಿಕ ಜೀವನದಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ಭಕ್ತಿ ಚಳವಳಿ. ಭಕ್ತಿ ಒಂದು ರೆವಲ್ಯೂಷನ್ ಎನ್ನುವಂಥದ್ದು ಉಂಟಾಗುತ್ತೆ. ದ ಟರ್ಮ್ ಭಕ್ತಿ ಮೀನ್ಸ್ ಡಿವೋಷನ್ ಟು ಗಾಡ್. ವಾಟ್ ಈಸ್ ದ ಮೀನಿಂಗ್ ಆಫ್ ಭಕ್ತಿ ಅಂತ ನಾವು ನೋಡಿದ್ರೆ, ದೇವರಿಗೆ ತಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳುವಂಥದ್ದು. ಡಿವೋಷನ್ ಟು ಗಾಡ್, ದೇವರಿಗೆ ಸಮರ್ಪಣಾ ಮನೋಭಾವ. ಯಾವ ರೀತಿ ಸಮರ್ಪಣಾ? ಭಕ್ತಿಯಿಂದ, ಪವಿತ್ರತೆಯಿಂದ, ಒಂದು ಪಾವಿತ್ರತೆಯಿಂದ ಕೂಡಿರ್ತಕ್ಕಂಥ ನಿರ್ಮಲವಾಗಿರ್ತಕ್ಕಂಥ
ಒಂದು ಪ್ರೀತಿಯ ಪೂರ್ವಕವಾಗಿರ್ತಕ್ಕಂಥ ಭಕ್ತಿಯನ್ನು ಸಲ್ಲಿಸುವಂಥದ್ದೇ, ಸಮರ್ಪಣಾ ಮನೋಭಾವ ತೋರಿಸುವಂಥದ್ದೇ ಭಕ್ತಿ ಅಂತ ಕರೀತಾರೆ. ಟ್ರೂ ಭಕ್ತಿ ವಾಸ್ ಕನ್ಸಿಡರ್ಡ್ ಹ್ಯಾಸ್ ಮೋರ್ ವ್ಯಾಲ್ಯೂಬಲ್ ದೆನ್ ಮೇರ್ ರೈಟ್ಸ್ ಆ್ಯಂಡ್ ರಿಚುವಲ್ಸ್. ಅಂದರೆ ಆತ್ಮ ಪರಿಶುದ್ಧಿಯಿಂದ ಭಕ್ತಿಗೆ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡಾಗ ಮತ್ತು ಆತ್ಮಶುದ್ಧಿ ಎನ್ನುವಂಥದ್ದು ಅತ್ಯಂತ ಮೌಲ್ಯಯುತವಾಗಿರ್ತಕ್ಕಂಥ ಒಂದು ಕಲ್ಪನೆ ಭಕ್ತಿ ಚಳವಳಿಯಲ್ಲಿ ಬರುತ್ತೆ. ಹಾಗಾಗಿ ಭಕ್ತಿ ನಿರ್ಮಲವಾಗಿರಬೇಕು, ಪರಿಶುದ್ಧವಾಗಿರಬೇಕು ಮತ್ತು ಆತ್ಮ ಪರಿಶುದ್ಧತೆ ಎನ್ನುವಂಥ ಕಾನ್ಸೆಪ್ಟ್ ಆವಾಗ ಬರುತ್ತೆ. ಡ್ಯೂರಿಂಗ್ ದ ಪಲ್ಲವ ಪೀರಿಯಡ್ ಆಲ್ವೇಸ್ ಆನ್ ದ ನಾಯನ್ಮಾರಾಸ್ ಪ್ರೀಚ್ಡ್ ದ ಕಲ್ಟ್ ಆಫ್ ಭಕ್ತಿ ಅಮಾಂಗ್ ದ ಪೀಪಲ್ ಅಂತ ಕರಿತೀವಿ. ಇಲ್ಲಿ ಪಲ್ಲವರ ಕಾಲದಲ್ಲಿ 63 ಜನ ನಾಯನ್ಮಾರರು ಎನ್ನುವಂತಹ ಶೈವ ಸೈಂಟ್ಗಳು, ಸಂತರು ಬರ್ತಾರೆ. ಅವರು ಸಾಕಾದಷ್ಟು ಅವತ್ತಿನ ಜನರಿಗೆ ಒಂದು ಪ್ರಭಾವವನ್ನು ಬೀರ್ತಾರೆ. ಪಲ್ಲವರ ಕಾಲದಲ್ಲಿ 63 ಜನ ನಾಯನ್ಮಾರರು ಅಂದರೆ ಶೈವ ಪಂಥದವರನ್ನು ನಾಯನ್ಮಾರರು ಅಂತ ಕರೀತಾರೆ. ದೇರ್ ವಾಸ್ ನೋ ಕ್ಯಾಸ್ಟ್ ಡಿಸ್ಪ್ಯಾರಿಟಿ ಇನ್ ದ ಭಕ್ತಿ ಮೂಮೆಂಟ್. ಅವರು ಯಾವುದೇ ಜಾತಿಗೆ ಒತ್ತನ್ನು ಕೊಡದಲ್ಲಿ ಎಲ್ಲ ವರ್ಗದವರನ್ನು ಸಮಾನವಾಗಿ ನೋಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈವನ್ ದೋಸ್ ಹೂ ಬಿಲಾಂಗ್ಡ್ ಟು ಲೋ ಕ್ಯಾಸ್ಟ್ ಹ್ಯಾಡ್ ಆಲ್ಸೋ ಬಿಕಮ್ ಭಕ್ತಿ ಸೈಂಟ್ಸ್. ಇಲ್ಲಿ 63 ಜನ ನಾಯನ್ಮಾರಲ್ಲಿ ಮೇಲ್ವರ್ಗದ ಸಂತರು ಇರ್ತಾರೆ ಮತ್ತು ಕೆಳವರ್ಗದ ಸಂತರು ಎನ್ನುವಂಥವ್ರು ಇರ್ತಾರೆ. ಹಾಗಾಗಿ ಎಲ್ಲರ ಸಮ್ಮಿಶ್ರತನದಿಂದ ಅವತ್ತಿನ ಒಂದು ಸಮಾಜದಲ್ಲಿ ಒಂದು ಹೊಸ ಬದಲಾವಣೆಗೆ ಈ ಒಂದು ಭಕ್ತಿ ಮೂಮೆಂಟ್ ಎನ್ನುವಂಥದ್ದು ಉಂಟಾಯಿತು. ಫಾರ್ ಎಕ್ಸಾಂಪಲ್ ನಂದನಾರ್, ಕಾಲಾತಿ ನಾಯನರ್ ಆ್ಯಂಡ್ ತಿರುಪ್ಪನ ನಜವಲರ್ ಬಿಲಾಂಗ್ ಟು ಲೋಯರ್ ಕ್ಯಾಸ್ಟ್ ಎಟ್ ದ ವೇರ್ ಟ್ರೀಟೆಡ್ ಆ್ಯಂಡ್ ರೆಸ್ಪೆಕ್ಟೆಡ್ ಹ್ಯಾಸ್ ಸೇಂಟ್ಸ್ ಅಂತ ಕರಿತೀವಿ. ಇಲ್ಲಿ ಕೆಳವರ್ಗಕ್ಕೆ ಮತ್ತು ಕೆಳ ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಂದನಾರ ಎನ್ನುವಂಥವ್ರು, ಕಾಲತಿ ನಾಯರ್ ಎನ್ನುವಂಥವ್ರು, ಇವರೆಲ್ಲರೂ ಕೆಳವರ್ಗದಿಂದ ಬಂದಿದ್ರೂ ಉತ್ತಮವಾಗಿರ್ತಕ್ಕಂಥ ತಮ್ಮ ಮೌಲ್ಯಗಳಿಂದ ದೊಡ್ಡ ಸಂತರಾಗಿ ಬೆಳವಣಿಗೆಗೊಳ್ತಾರೆ ಮತ್ತು ಎಲ್ಲರಿಗೆ ಗೌರವದಿಂದ ಕಾಣ್ತಾರೆ ಮತ್ತು ಅವರನ್ನೂ ಗೌರವದಿಂದ ಜನರು ಕಾಣ್ತಾರೆ ಮತ್ತು ಜನರನ್ನು ಮುಕ್ತಿ ಮಾರ್ಗಕ್ಕೆ ಒಂದು ಸರಿಯಾದಂಥ ದಾರಿಯನ್ನು ತೋರಿಸ್ಕೊಳ್ತಾರೆ. ದೇರ್ಫೋರ್ ಆಲ್ ಕ್ಯಾಸ್ಟಸ್ ಆ್ಯಂಡ್ ಕಮ್ಯುನಿಟೀಸ್ ಹ್ಯಾಡ್ ಈಕ್ವಲ್ ಫಾಲೋಡ್ ಭಕ್ತಿ ಆರ್ ಡಿವೋಷನ್ ಟು ಗಾಡ್ ಅಂತ ಕರಿತೀವಿ. ಆವತ್ತಿನ ದಿನದಲ್ಲಿ ಯಾವುದೇ ಎಲ್ಲ ಜಾತಿಯ ವರ್ಗದವರು ಸಮರ್ಪಣಾ ಮನೋಭಾವದಿಂದ ದೇವರಿಗೆ ತಮ್ಮನ್ನು ಅರ್ಪಣೆ ಮಾಡಿಕೊಳ್ಳಬಹುದು ಎನ್ನಲಿಕ್ಕೆ ಇಲ್ಲಿ ನಮಗೆ ಬಹುಮುಖ್ಯವಾಗಿ ಕಂಡಿರ್ತಕ್ಕಂಥದ್ದು 63 ನಾಯನ್ಮಾರರು ಅಂತ ನಾವು ಕರಿತೀವಿ. ದೇರ್ ವರ್ 2 ಇಂಪಾರ್ಟೆಂಟ್ ಏಮ್ಸ್ ಫಾರ್ ದ ಭಕ್ತಿ ಮೂಮೆಂಟ್. ದೇವೇರ್ ಇಲ್ಲಿ ನಮಗೆ 2 ಪ್ರಮುಖವಾಗಿರ್ತಕ್ಕಂಥ ಭಕ್ತಿ ಚಳವಳಿಯ ಉದ್ದೇಶಗಳು, ಗುರಿಗಳು ಇರ್ತವೆ. ಟು ಮೀಟ್ ದ ಚಾಲೆಂಜಸ್ ಪೋಸ್ಡ್ ಬೈ ಬುದ್ಧಿಸಮ್ ಅಂಡ್ ಜೈನಿಸಮ್ ಅಂತ ನಾವು ಕರಿತೀವಿ. ಇಲ್ಲಿ ನಮಗೆ ಅವತ್ತಿನ ದಿನದಲ್ಲಿ ಪ್ರವರ್ಧಮಾನಕ್ಕಿರ್ತಕ್ಕಂಥ ಬುದ್ಧ ಮತ್ತು ಜೈನಿಸಮ್ ಎನ್ನುವಂಥ 2 ಧರ್ಮಗಳನ್ನು ಮೆಟ್ಟಿ ನಿಲ್ಲುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಅವೆರಡು ಧರ್ಮಗಳು ಅಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತವೆ. ಅವೆರಡು ಧರ್ಮವನ್ನು ಕ್ರಾಸ್ ಮಾಡುವಂಥದ್ದು ಭಾಳ ಬಹುದೊಡ್ಡ ಜನರಿಗೆ ತಲುಪಿಸುವಂಥ ಕೆಲಸ ಶೈವ ಧರ್ಮವನ್ನು ಭಾಳ ಚಾಲೆಂಜಿಂಗ್ ಆಗಿರ್ತಕ್ಕಂಥದ್ದು. ಟು ಸ್ಪ್ರೆಡ್ ಶೈವಿಸಮ್ ಅಂಡ್ ವೈಷ್ಣವಿಸಮ್ ಅಂತ ಕರಿತೀವಿ. ಹೀಗೆ ಬೌದ್ಧ ಧರ್ಮ ಮತ್ತು ಜೈನ ಧರ್ಮದ ಉತ್ಕೃಷ್ಟ ಕಾಲಘಟ್ಟದಲ್ಲಿ ಈ ಒಂದು ಶೈವ ಧರ್ಮ ಮತ್ತು ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡುವಂಥದ್ದು ಮತ್ತು ಅದರ ಒಂದು ಪಾಪ್ಯುಲಾರಿಟಿಯನ್ನು ಗಳಿಸುವಂಥದ್ದು ಮತ್ತು ಅದರ ಸರಳ ಮಾರ್ಗವನ್ನು ಬೋಧಿಸುವಂಥದ್ದು ಭಾಳಷ್ಟು ಆವತ್ತಿನ ದಿನದಲ್ಲಿ ದೊಡ್ಡ ಒಂದು ಸವಾಲಾಗಿತ್ತು ಅಂತ ನಾವು ಕರಿಬೋದು. ಶೈವಿಸಮ್. ದ ಫಾಲೋವರ್ ಆಫ್ ಲಾರ್ಡ್ ಶಿವ ವರ್ ನೌನ್ ಹ್ಯಾಸ್ ದ ಶೈವತೀಸ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಶಿವನನ್ನು ಅಥವಾ ಪರಮೇಶ್ವರನ ಆರಾಧನೆ ಮಾಡ್ತಕ್ಕಂಥವರಿಗೆ ನಾವು ಶೈವ ಮತಸ್ಥರು ಅಂತ ಕರಿತೀವಿ. ಡ್ಯೂರಿಂಗ್ ದ ಪಲ್ಲವ ಪೀರಿಯಡ್ ದ ಶೈವ ಸೈಂಟ್ಸ್ ನಾಯನ್ಮಾರಾಸ್ ಹ್ಯಾಡ್ ಪ್ರೀಚ್ಡ್ ಶೈವಿಸಮ್ ಅಂತ ಕರಿತೀವಿ. ಇಲ್ಲಿ 63 ಜನ ನಾಯನ್ಮಾರರು ಶೈವ ಧರ್ಮದ ಏಳಿಗೆಗೆ ಒತ್ತನ್ನು ಕೊಡ್ತಾರೆ. ದೇರ್ ವರ್ 63 ನಾಯನ್ಮಾರ್ಸ್. ದ ಮೋಸ್ಟ್ ಇಂಪಾರ್ಟೆಂಟ್ ಅಮಾಂಗ್ ದೇರ್ ವರ್ ತಿರುವನಕ್ಕರಸರ್, ತಿರುಗುಣ ಸಂಬಂಧರ್, ಸುಂದರ್ ಆ್ಯಂಡ್ ಮಾಣಿಕವ ಸಗರ್ ಅಂತ ನಾವು ಕರಿತೀವಿ. ಹೀಗೆ 63 ಜನ ನಾಯನ್ಮಾರರಲ್ಲಿ ಪ್ರಮುಖವಾಗಿರ್ತಕ್ಕಂಥವ್ರು ಇವರು ಅಂತ ನಾವು ನೋಡ್ಬೋದು. ಸುಂದರ್ ಎನ್ನುವಂಥವ್ರು ಇನ್ನಿತರು. ದ ಏಮ್ಸ್ ಕಂಪೋಸ್ಡ್ ಬೈ ದ ಫಸ್ಟ್ 3 ವರ್ ಕಾಲ್ಡ್ ತಿವರಂ ಆ್ಯಂಡ್ ಮಾಣಿಕವ ಸಗರ್ ಕಾಂಪೋಸ್ಡ್ ತಿರುವಸಗಮ್ ಅಂತ ಕರಿತೀವಿ. ಇವರು ಅನೇಕ ರೀತಿಯಾಗಿರ್ತಕ್ಕಂಥ ಗ್ರಂಥಗಳನ್ನು ರಚನೆ ಮಾಡ್ತಾರೆ. ಆ ಗ್ರಂಥಗಳ ಮೂಲಕ ಸರಳವಾದಂಥ ತತ್ವಗಳನ್ನು ಶಿವನನ್ನು ಕುರಿತು ಆರಾಧನೆ ಮಾಡಲಿಕ್ಕೆ ಸಾಕಾದಷ್ಟು ಅವತ್ತು ಬೋಧನೆಯನ್ನು ಮಾಡ್ತಾರೆ. ಹೀಸ್ ವೇರ್ ಪಾಪ್ಯುಲರ್ ಫಾರ್ ಡಿವೋಷನಲ್ ರಿಯಾಕ್ಷನ್ಸ್. ದೇರ್ ವಾರ್ ಆಲ್ಸೋ ವುಮೆನ್ ಸೈಂಟ್ಸ್ ಲೈಕ್ ಕಾರೈಕಲ್, ಅಮೈನರ್ ಅಂತ ಕರಿತೀವಿ. ಇಲ್ಲಿ ಇವರ ಕಾಲದಲ್ಲಿನೂ ಅನೇಕ ಮಹಿಳಾ ಒಂದು ಸಂತರು ನಮಗೆ ಕಂಡು ಬರ್ತಾರೆ ಎನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ದ ಅದರ್ ಇಂಪಾರ್ಟೆಂಟ್ ಸೆಕ್ಟ್ಸ್ ಆಫ್ ದ
ಶೈವಿಸಮ್ ವರ್ ಕಾಲಮುಖಾಸ್ ಆ್ಯಂಡ್ ಪಾಶುಪತಾಸ್. ಇಲ್ಲಿ ಶೈವರಲ್ಲಿನೂ ಇಲ್ಲಿ ಕಾಳಮುಖ ಎನ್ನುವಂಥ ಪಂಥ ಮತ್ತು ಅದೇ ರೀತಿ ಪಾಶುಪತ ಎನ್ನುವಂಥ ಒಂದು ಪಂಥನು ಎನ್ನುವಂಥದ್ದು ನಮಗೆ ಇರುತ್ತೆ ಎನ್ನುವಂಥದ್ದು ಗೊತ್ತಿರಬೇಕು. ಅದರಲ್ಲಿ ಪ್ರಮುಖ ವರ್ಗಗಳು. ಇನ್ನು ವೈಷ್ಣಿಸಮ್ ಬಂದಾಗ ವೈಷ್ಣವ ಮತ, ದ ಡಿವೋಟ್ಸ್ ಆಫ್ ದ ಲಾರ್ಡ್ ವಿಷ್ಣು ವೆರ್ ಕಾಲ್ಡ್ ವೈಷ್ಣವೈಟ್ಸ್. ಅಜವರ್ಸ್ ಪೀಚ್ಡ್ ವೈಷ್ಣಿಸಮ್ ಡ್ಯೂರಿಂಗ್ ದ ಪಲ್ಲವಾಸ್ ಪೀರಿಯಡ್. ಪಲ್ಲವರ ಕಾಲದಲ್ಲಿ ಶೈವ ಸಂತರು ಹೇಗಿದ್ರು ಅದೇ ಥರ ವೈಷ್ಣವ ಸಂತರು ಎನ್ನುವಂಥವರು ಇದ್ರು ಎನ್ನುವಂಥದ್ದು. ವಿಷ್ಣುವನ್ನು ಆರಾಧನೆ ಮಾಡ್ತಕ್ಕಂಥವ್ರಿಗೆ ವೈಷ್ಣವರು ಅಂತ ನಾವು ಕರಿತೀವಿ. ದೇರ್ ವರ್ 12 ಅಜ್ವರ್ಸ್ ಆಳ್ವಾಸ್. ದೂಸ್ ಹೂ ಲೈವ್ಡ್ ಇನ್ ದಿಸ್ ಪಲ್ಲವ ಕಿಂಗ್ಡಮ್ ವರ್ ಪೊಗೈ ಅಜವರ್, ಪೆಯ ಅಜವರ್, ಬುಧತ್ ಅಜವರ್ ಆ್ಯಂಡ್ ತಿರುಮನಗೈ ಅಜವರ್ ಅಂತ ಕರಿತೀವಿ, ಅಥವಾ ಆಳ್ವರ್ ಅಂತ ಕರಿತೀವಿ. ಹೀಗೆ 12 ಜನ ಆಳ್ವರ್ ಅಂತ ಬರ್ತಾರೆ. ಇವರು ವಿಷ್ಣುವನ್ನು ಕುರಿತು, ಮಹಾನ್ ಶ್ರೀಮನ್ ನಾರಾಯಣನ ಕುರಿತು ಆರಾಧನೆ ಮಾಡ್ತಕ್ಕಂಥವ್ರು. ಅದರಲ್ಲಿ ಪ್ರಮುಖ ಪಲ್ಲವರ ಕಾಲದಲ್ಲಿ ಇವರು 12 ಜನ ಆಳ್ವರು ಬರ್ತಾರೆ. ಅದರಲ್ಲಿ ಪೊಗೈ ಅಜವರ್ ಎನ್ನುವಂಥವರು, ಪೇ ಅಜವರ್ ಎನ್ನುವಂಥವ್ರು ಪ್ರಮುಖವಾಗಿರ್ತಾರೆ. ದ ಫಸ್ಟ್ 3 ಹ್ಯಾಡ್ ಕಂಪೋಸ್ಡ್ ನಾನ್ ಮುಗನ್ ತಿರುವಂತ ತೈ ಅಂತ ನಾವು ಕರಿತೀವಿ. ಅದೇ ರೀತಿಯಾಗಿ ದಿ ಅದರ್ ಅಜವರ್ ಲೈಕ್ ನಮ್ಮಜವರ್, ಪೆರಿಜವರ್ ಆ್ಯಂಡ್ ತಿರುಮನಗೈ ಅಜವರ್ ಆಲ್ಸೋ ಕಾಂಟ್ರಿಬ್ಯೂಟೆಡ್ ದ ಗ್ರೌತ್ ಆಫ್ ವೈಷ್ಣಿಸಮ್. ಇವ್ರನ್ನು ಅನೇಕ ರೀತಿಯಾಗಿರ್ತಕ್ಕಂಥ ವೈಷ್ಣವರ ಒಂದು ಧರ್ಮದ ಅಭಿವೃದ್ಧಿಗೆ ಕಾರಣಕರ್ತರಾಗ್ತಾರೆ. ದಿ ಓನ್ಲಿ ವುಮೆನ್ ಅಮಾಂಗ್ ದ 12 ಅಜವರ್ಸ್ ವಾಸ್ ಅಂಡಾಳ್ ಅಂತ ಕರಿತೀವಿ. ಇಲ್ಲಿ 12 ಜನ ಆಳ್ವರಲ್ಲಿನೂ ಪ್ರಮುಖವಾಗಿರ್ತಕ್ಕಂಥ ಒಬ್ಬ ಇಲ್ಲಿ ಪ್ರಮುಖ ಸೈಂಟ್ ಬರ್ತಾರೆ, ಅಂಡಾಳ ಅಂತ ನಾವು ಅಂಡಾಳಮ್ಮ ಅಂತ ಕರಿತೀವಿ. ಅವರು 12 ಜನರಲ್ಲಿ ಒಬ್ಬ ಮಹಿಳೆ ಇರ್ತಾರೆ. ಅವರನ್ನು ಪ್ರಮುಖ ಸಂತರಾಗಿ ಒಂದು ಭಕ್ತಿಯ ಚಳುವಳಿಗೆ ಪ್ರವರ್ತಕರಾಗಿರ್ತಾರೆ. ಶಿ ಹ್ಯಾಡ್ ಕಂಪೋಸ್ಡ್ ತಿರುಪ್ಪವೈ ಆ್ಯಂಡ್ ನಾಚಿಯಾರ್ ತಿರುಮಜಾಯಿ ಅಂತ ಕರಿತೀವಿ. ಇವರು ಅಂಡಾಳಮ್ಮ ಎನ್ನುವಂಥವಳು ಪರಮ ಭಕ್ತಳಾಗಿರ್ತಾಳೆ. ಇವಳು ಅನೇಕ ಗ್ರಂಥಗಳನ್ನು ರಚನೆ ಮಾಡ್ತಾಳೆ ಅಂತ ನಾವು ನೋಡ್ಬೋದು. ದ ಏಮ್ಸ್ ಆಫ್ ಆಲ್ವೇಸ್ ಹ್ಯಾವ್ ಬೀನ್ ಕಂಪ್ಲೈಡ್ ಇನ್ ಟು ದಿಸ್ ನಾಲಯರ್ ದಿವ್ಯ ಪ್ರಬಂಧಂ. ಶೈವಿಸಮ್ ಅಂಡ್ ವೈಷ್ಣಿಸಮ್ ಹ್ಯಾಡ್ ಬಿಕಮ್ ಪಾಪ್ಯುಲರ್ ಅಮಾಂಗ್ ದ ಪೀಪಲ್ ಡ್ಯೂ ಟು ದ ಸ್ಪ್ರೆಡ್ ಟು ದ ಭಕ್ತಿ ಮೂವ್ಮೆಂಟ್ ಅಂತ ಕರಿತೀವಿ. ಅನೇಕ ಜನ ಆಳ್ವರು ಮತ್ತು ನಾಯನ್ಮಾರ್ ಇವರೆಲ್ಲರೂ ಅದರಲ್ಲಿ ನಾಲಯರ್ ದಿವ್ಯ ಎನ್ನುವಂಥವರು, ನಾಲಯರ್ ದಿವ್ಯ ಪ್ರಬಂಧಂ ಎನ್ನುವಂಥವ್ರು ಇವರೆಲ್ಲರೂ ಸಾಕಾದಷ್ಟು ಅವತ್ತು ಭಕ್ತಿ ಚಳುವಳಿಗೆ ಕೊಡುಗೆಯನ್ನು ಕೊಡ್ತಾರೆ. ಅಜಾವರ್ಸ್ ಅಂಡ್ ನಾಯನ್ಮಾರ್ಸ್ ಹ್ಯಾಡ್ ಕಂಪೋಸ್ಡ್ ದೇರ್ ಸಾಂಗ್ಸ್ ಇನ್ ತಮಿಳ್ ಅಂಡ್ ಕಾಂಟ್ರಿಬ್ಯೂಟ್ ಟು ದ ಗ್ರೋತ್ ಆಫ್ ತಮಿಳ್ ಲಿಟ್ರೇಚರ್. ಇವರು ತಮಿಳರ ಒಂದು ಸಾಹಿತ್ಯಕ್ಕೆ ಅನೇಕ ಪದ್ಯಗಳನ್ನು, ಅನೇಕ ಒಂದು ರೀತಿಯಾಗಿರ್ತಕ್ಕಂಥ ಭಕ್ತಿಯ ಗೀತೆಗಳನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಕೀರ್ತಾರ್ಜುನೆಯ ಭಾರವೀಯ ಸಂಸ್ಕೃತಿ, ಶಿವವಿಷ್ಣು ದೇವರಂ, ನಾಯನರ್ಸ್, ತಮಿಳ್ ಶೈವ ಲಿಟ್ರೇಚರ್ಸ್, ನಲಯಾರ ದಿವ್ಯರ ಪ್ರಬಂಧಂ, ಆಲ್ವರ್ಸ್, ತಮಿಳ್ ವೈಷ್ಣವ ಲಿಟ್ರೇಚರ್ಸ್, ರಿಲಿಜನ್ಸ್ ಅಂಡರ್ ದ ಪಲ್ಲವಾಸ್ ಅಂತ ಕರಿತೀವಿ. ಪಲ್ಲವರ ಕಾಲದಲ್ಲಿ ಇಲ್ಲಿ ಭಾರವಿ ಎನ್ನುವಂಥನು ಸಂಸ್ಕೃತದ ಬಹುದೊಡ್ಡ ಕವಿಯಾಗಿರ್ತಾನೆ. ಇವನು ಶಿವವಿಷ್ಣುವಿನ ಕಾಲಘಟ್ಟದಲ್ಲಿದ್ದು ಅನೇಕ ಗ್ರಂಥಗಳನ್ನು ರಚನೆ ಮಾಡ್ತಾನೆ. ಹೀಗೆ ತಮಿಳು ಕಾಲಘಟ್ಟದಲ್ಲಿ ಬಹುತೇಕ ಅನೇಕ ಕೊಡುಗೆಗಳನ್ನು ಕೊಟ್ಟರು ನಾಯನ್ಮಾರರು ಮತ್ತು ಆಳ್ವರು ಅಂತ ನಾವು ಕರಿತೀವಿ. ಲಿಟ್ರೇಚರ್ ಅಂಡರ್ ದ ಪಲ್ಲವಾಸ್, ಪಲ್ಲವರ ಕಾಲದ ಒಂದು ಸಾಹಿತ್ಯದ ಕೊಡುಗೆ ಏನಂತ ನಾವು ನೋಡ್ತಾ ಹೋದರೆ, ಪಲ್ಲವ ವೇರ್ ಗ್ರೇಟ್ ಪ್ಯಾಟ್ರನ್ಸ್ ಆಫ್ ಲರ್ನಿಂಗ್. ಇಲ್ಲಿ ಪಲ್ಲವರ ಕಾಲದಲ್ಲಿ ಅನೇಕ ಕಲಿಕಾ ಎನ್ನುವಂಥದ್ದು ಬಹುದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗಿತ್ತು, ಅಥವಾ ಶಿಕ್ಷಣ ಎನ್ನುವಂಥದ್ದು ಉನ್ನತ ಮಟ್ಟದಲ್ಲಿತ್ತು. ಸಾಹಿತ್ಯ ರಚನೆ ಭಾಳ ದೊಡ್ಡ ಮಟ್ಟದಲ್ಲಿ ಕ್ರೋಢೀಕೃತಗೊಂಡಿತ್ತು ಅಂತ ನಾವು ನೋಡ್ತೀವಿ. ದೇರ್ ಕ್ಯಾಪಿಟಲ್ ಕಂಚಿ ವಾಸ್ ಆ್ಯನ್ ಏನ್ಷಿಯಂಟ್ ಸೆಂಟ್ರಲ್ ಆಫ್ ಲರ್ನಿಂಗ್. ಇಲ್ಲಿ ನಮಗೆ ಪ್ರಾಚೀನ ಕಾಲದಲ್ಲಿ ಕಂಚಿ ಒಂದು ಪ್ರಮುಖ ದೊಡ್ಡ ವಿದ್ಯಾಕೇಂದ್ರ ಮತ್ತು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಬೆಳೆದಿತ್ತು. ದ ಘಟಿಕಾ ಅಟ್ ದ ಕಂಚಿ ವಾಸ್ ಪಾಪ್ಯುಲರ್ ಆ್ಯಂಡ್ ಇಟ್ ಅಟ್ರಾಕ್ಟೆಡ್ ಸ್ಟೂಡೆಂಟ್ಸ್ ಫ್ರಮ್ ಆಲ್ ಪಾರ್ಟ್ಸ್ ಆಫ್ ಇಂಡಿಯಾ ಆ್ಯಂಡ್ ಅಬ್ರಾಡ್. ವಿದೇಶಗಳಿಗೂ ಮತ್ತು ಸ್ವದೇಶಗಳಲ್ಲಿನೂ ಕಂಚಿ ಎನ್ನುವಂಥದ್ದು ಒಂದು ಪ್ರಮುಖ ಘಟಿಕಾ ಸ್ಥಾನವಾಗಿತ್ತು. ಅಲ್ಲಿ ಓದುವಂಥದ್ದು ಭಾಳ ಬಹುದೊಡ್ಡ ಮಟ್ಟದ ಒಂದು ಕ್ರೆಡಿಟನ್ನು ತಂದು ಕೊಡುವಂಥದ್ದಾಗಿತ್ತು ಅಂತ ಕರಿತೀವಿ. ಕಂಚಿ ಪ್ರಾಚೀನ ಕಾಲದಿಂದಲೂ ದೇಶ ವಿದೇಶಗಳಲ್ಲಿ ಒಂದು ಪ್ರಾಮುಖ್ಯತೆಯನ್ನು ಗಳಿಸಿಕೊಂಡಿರ್ತಕ್ಕಂಥ ಒಂದು ವಿದ್ಯಾ ಕೇಂದ್ರ. ದಿ ಫೌಂಡರ್ ಆಫ್ ದ ಕದಂಬ ಡೈನಸ್ಟಿ ಮಯೂರ ಶರ್ಮನ್ ಸ್ಟಡಿಡ್ ವೇದ ಅಟ್ ಕಂಚಿ. ಇಲ್ಲಿ ನಮಗೆ ಕದಂಬರ ಸಂಸ್ಥಾಪಕನಾಗಿರ್ತಕ್ಕಂಥ ಮಯೂರ ವರ್ಮ ಎನ್ನುವಂಥ ರಾಜನು ಅಲ್ಲಿ ಕಂಚಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ನ ಅಂದರೆ ಅದು ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಗಳಿಸುತ್ತೆ ಎನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕು. ದಿಗ್ಗನಿಗಾಗ ಎ ಬುದ್ಧಿಸ್ಟ್ ರೈಟರ್ ಕೇಮ್ ಟು ಸ್ಟಡಿ ಅಟ್ ಕಂಚಿ. ಇಲ್ಲಿ ದಿಗ್ಗನಿಗಾಗ ಎನ್ನುವಂಥ ಒಬ್ಬ ಬೌದ್ಧ ಸನ್ಯಾಸಿ ಎನ್ನುವಂಥವನು ಅಧ್ಯಯನವನ್ನು ಮಾಡಲಿಕ್ಕೆ ಕಂಚಿಗೆ ಬಂದು ಅಭ್ಯಾಸವನ್ನು ಮಾಡಿದ. ಧರ್ಮಪಾಲ ಹೂ ಲೇಟರ್ ಬಿಕೇಮ್ ದ ಹೆಡ್ ಆಫ್ ದ ನಳಂದ ಯೂನಿವರ್ಸಿಟಿ ಬಿಲಾಂಗ್ಡ್
ಟು ಕಂಚಿ. ನೋಡ್ರಿ, ಧರ್ಮಪಾಲ ಎನ್ನುವಂಥ ನಳಂದ ವಿಶ್ವವಿದ್ಯಾಲಯದ ಪ್ರಾಂಶುಪಾಲನು ಕುಲಪತಿ ಆಗಿರ್ತಕ್ಕಂಥ ಈತನು ಕಂಚಿಯ ಮೂಲತಃ ಒಂದು ನೇಟಿವ್ ಪ್ಲೇಸನ್ನು ಹೊಂದಿರತಕ್ಕಂಥವನು. ಭಾರವಿ ದ ಗ್ರೇಟ್ ಸಂಸ್ಕೃತ್ ಸ್ಕಾಲರ್ ಲೈವ್ಡ್ ಇನ್ ದ ಟೈಮ್ ಆಫ್ ಶೈವಿ ಸಿಂಹವಿಷ್ಣುವಿನ ಕಾಲದಲ್ಲಿ ಇರ್ತಕ್ಕಂಥ ಒಬ್ಬ ಪ್ರಮುಖ ದೊಡ್ಡ ಸಂಸ್ಕೃತ ಕವಿ ಭಾರವಿ ಎನ್ನುವಂಥವನು ಇಲ್ಲಿ ಭಾಳಷ್ಟು ವರ್ಷಗಳ ಕಾಲ ಕಂಚಿ ಎನ್ನುವಂಥ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದೆ ಎನ್ನುವಂಥದ್ದು ಗೊತ್ತಿರಬೇಕು. ದಂಡಿನ್ ಅನದರ್ ಸಂಸ್ಕೃತ್ ರೈಟರ್ ಆಂಡ್ರೋನಿಡ್ ದ ಕೋರ್ಟ್ ಆಫ್ ನರಸಿಂಹವರ್ಮನ್ ಸೆಕೆಂಡ್. ಎರಡನೇ ನರಸಿಂಹವರ್ಮನ ಕಾಲಘಟ್ಟದಲ್ಲಿ ಆಶ್ರಯದಲ್ಲಿರ್ತಕ್ಕಂಥ ದಂಡಿನ್ ಎನ್ನುವಂಥವನು ಇಲ್ಲಿ ಸಂಸ್ಕೃತದ ಪಂಡಿತ, ಇವನು ಕಂಚಿ ಎನ್ನುವಂಥ ಸ್ಥಳದಲ್ಲಿ ವಾಸ ಮಾಡಿದ್ದೆ ಎನ್ನುವಂಥದ್ದು ಗೊತ್ತಿರಬೇಕು. ಮಹೇಂದ್ರ ವರ್ಮ ಫಸ್ಟ್ ಕಾಂಪೋಸ್ಡ್ ಸಂಸ್ಕೃತ್ ಪ್ಲೇ ಮತ್ತ ವಿಲಾಸ ಪ್ರಹಾಸನಂ. ಇಲ್ಲಿ ಪಲ್ಲವರ ಕಾಲದಲ್ಲಿ ಒಂದನೇ ಮಹೇಂದ್ರ ವರ್ಮ ಎನ್ನುವಂಥವನು ಮತ್ತ ವಿಲಾಸ ಪ್ರಹಾಸ ಎನ್ನುವಂಥ ಒಂದು ಅದ್ಭುತ ಸಂಸ್ಕೃತ ನಾಟಕವನ್ನು ರಚನೆ ಮಾಡಿದ. ತಮಿಳ್ ಲಿಟ್ರೇಚರ್ ಹ್ಯಾಡ್ ಆಲ್ಸೋ ಡೆವಲಪ್ಡ್ ದ ನಾಯನ್ಮಾರ್ ಅಂಡ್ ಆಳ್ವಾರ್ಸ್ ಕಾಂಪೋಸ್ಡ್ ರಿಲಿಜಿಯಸ್ ಹೈಮ್ಸ್ ಇನ್ ತಮಿಳ್. ಇಲ್ಲಿ ನಮಗೆ ಅನೇಕ ಶೈವ ಮತ್ತು ವೈಷ್ಣವ ಪಂಥದವರು, ನಾಯನ್ಮಾರರು, ಆಳ್ವರು ಎಲ್ಲರಿವರು ಅನೇಕ ತಮಿಳು ಒಂದು ಸಾಹಿತ್ಯಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ದ ದೇವರಂ ಕಾಂಪೋಸ್ಡ್ ಬೈ ನಾಯನ್ಮಾರ್ಸ್ ಆ್ಯಂಡ್ ದ ನಾಲಯಾರ ದಿವ್ಯ ಪರಂಬಂಧನಂ ಕಾಂಪೋಸ್ಡ್ ಬೈ ಆಲ್ವೇಸ್ ರೆಪ್ರೆಸೆಂಟ್ ದ ರಿಲಿಜಿಯಸ್ ಲಿಟ್ರೇಚರ್ ಆಫ್ ದ ಪಲ್ಲವ ಪೀರಿಯಡ್ ಅಂತ ಕರಿತೀವಿ. ಇಲ್ಲಿ ದೇವರಂ ಎನ್ನುವಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಗ್ರಂಥವನ್ನು ಇಲ್ಲಿ ನಾಯನ್ಮಾರಸ್ ಎನ್ನುವಂಥವರು ಮತ್ತು ನಲಯಾರ ಪ್ರಬಂಧನಂ ಎನ್ನುವಂಥವರು ಬರಿತಾ ಹೋಗ್ತಾರೆ. ಪೆರುಂದವರ್ನರ್ ವಾಸ್ ಪ್ಯಾಟ್ರನೈಸ್ಡ್ ಬೈ ನಂದಿವರ್ಮನ್ ಸೆಕೆಂಡ್ ಆ್ಯಂಡ್ ಈ ಟ್ರಾನ್ಸ್ಲೇಟೆಡ್ ಅಟ್ ದ ಮಹಾಭಾರತ ಹ್ಯಾಸ್ ಭಾರತ ವೆನ್ನಬ್ ಇನ್ ತಮಿಳ್ ಅಂತ ಕರಿತೀವಿ. ಇಲ್ಲಿ ಪೆರುನಂದವರಂ ಎನ್ನುವಂಥ ಕವಿನೂ ಇಲ್ಲಿ ಎರಡನೇ ನಂದಿವರ್ಮನ ಕಾಲದಲ್ಲಿ ಮಹಾಭಾರತವನ್ನು ಒಂದು ಟ್ರಾನ್ಸ್ಲೇಟ್ ಮಾಡುವಂಥದ್ದು, ಅದನ್ನು ತರ್ಜುಮೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ. ನಂದಿ ಕಾಳಂಬಗಂ was another important work, but name of the author of this work is not known. ಬಟ್ ಇಲ್ಲಿ ಇನ್ನೊಬ್ಬ ವ್ಯಕ್ತಿನೂ ಎನ್ನುವಂಥವನು ನಮಗೆ ನಂದಿ ಕಲಂಬಗಂ ಎನ್ನುವಂಥವನು ಕಂಡು ಬರ್ತಾನೆ. ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್ ಆಲ್ಸೋ ಡೆವಲಪ್ಡ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಮತ್ತು ಅದೇ ರೀತಿಯಾಗಿ ಪಲ್ಲವರ ಕಾಲದಲ್ಲಿ ಸಂಗೀತ ಮತ್ತು ನೃತ್ಯ ಎನ್ನುವಂಥದ್ದೂ ಬಹುದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಹೊಂದಿತ್ತು ಅಂತ ನೋಡ್ತೀವಿ. ಒಟ್ಟಾರೆಯಾಗಿ ನೋಡಿದಾಗ ಮಹೇಂದ್ರ ವರ್ಮ, ನರಸಿಂಹವರ್ಮನ ಕಾಲದಲ್ಲಿ ಶೈವ ದೇವಾಲಯಗಳು ಮತ್ತು ವೈಷ್ಣವ ದೇವಾಲಯಗಳು, ಶೈವ ಧರ್ಮ ಮತ್ತು ವೈಷ್ಣವ ಧರ್ಮ ಮತ್ತು ಅನೇಕ ಗ್ರಂಥಗಳ ರಚನೆಗೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದರು ಎನ್ನುವಂಥದ್ದು ಭಾಳ ಪ್ರಾಮುಖ್ಯವಾಗಿ ಹೊಂದಿರುತ್ತೆ ಎನ್ನುವಂಥದ್ದು ಗೊತ್ತಿರಬೇಕು. ಧನ್ಯವಾದಗಳು.